ನಮ್ಮ ಅಪಾರ್ಟ್ಮೆಂಟ್ ಒಳಗೆ ಸತ್ಯನಾರಾಯಣ ಪೂಜಾ ಮಾಡ್ಲಿಕ್ಕೆ ಸೊ ಎಲ್ಲರೂ ಪದ್ಮ ಹಾಕ್ಬೇಕಂತದ್ದು. ನಂಗೆ ಮುಂಚೆ ಎಲ್ಲ ಅಪಾರ್ಟ್ಮೆಂಟ್ದಾಗ ಹೆಂಗಿರ್ತಾರಪ್ಪ ಮಂದಿ ಅಂತ ಅನಿಸ್ತಿತ್ತು. ಬಟ್ ನೌ ದ್ಯಾಟ್ ಐ ಲಿವ್ ಇನ್ ಅಪಾರ್ಟ್ಮೆಂಟ್ ನಂಗೆ ವಿಚಾರ ಮಾಡ್ಲಿಕ್ಕೆ ಆಗಂಗಿಲ್ಲ ಇಂಡಿಪೆಂಡೆಂಟ್ ಮನಿದಾಗ ಹೆಂಗಿರೋದು ಅಂತ ಹೇಳಿ. ಕಮ್ಯುನಿಟಿ ಸೋ ಇಂಪಾರ್ಟೆಂಟ್ಲ. ಬೆಳಿಗ್ಗೆ ಎಲ್ಲ ಪ್ರಿಪೇರ್ ಮಾಡ್ಲಿಕ್ಕತ್ತಿದ್ವಿ. ನಾ ಮಾಡಿದ್ದ ಒಂದು ಕೆಲಸ ಅದನ್ನು ಶೋ ಹೊಡೆದು ನಿಮಗೆ ತೋರಿಸ್ಬೇಕಲ್ಲ ನಾ ಮಾಡಿನ ಕೆಲಸ ಅಂತ ಹೇಳಿ. ಆ್ಯಕ್ಚುಲಿ ಈ ಹೂವು ಡೆಕೋರೇಷನ್ ಎಲ್ಲ ಮುಂಚಿನ ದಿವಸನೇ ಆಗಿತ್ತು. ಆ್ಯಂಡ್ ಐ ಗಾಟ್ ರೆಡಿ. ಗ್ರೀನ್ ಸ್ಯಾರಿ ವಾಸ್ ದ ಕೋಟ್. ಬಟ್ ನಾ ಚೊಚ್ಚಲ್ ಮಗನ ತಾಯಿ ಇರೋದ್ರಿಂದ ಗ್ರೀನ್ ಅಲೋಡಿಲ್ಲ. ಸೊ ನಿಯರೆಸ್ಟ್ ಹಾಕ್ಕೊಂಡಿದ್ದೆ. ಈ ಸೀರೆ ಏನದಲ್ಲ ನನ್ನ ಮದುವೆ ಆಗಿದ್ದು ಹೊಸದ್ರಾಗೂ ನಾ ಇದು ಹಾಕ್ಕೊಂಡಿದ್ದೆ ಸತ್ಯನಾರಾಯಣ ಪೂಜಾಗೆ. ಸೊ ಇಟ್ ವಾಸ್ ಎ ನಾಸ್ಟಾಲ್ಜಿಕ್ ಮೂಮೆಂಟ್. ಇವ ರೆಡಿಯಾಗಿ ಕೆಳಗೆ ಬಂದ. ಪೂಜೆ ಎಲ್ಲ ಮಸ್ತ್ ಆತ. ಹೆಂಗಂದ್ರೆ ಪಾಳೆ ಪ್ರಕಾರ ಒಬ್ರು ಆದ್ಮೇಲೆ ಒಬ್ರು ಕೂಡ್ತೇವೆ. ಅಪಾರ್ಟ್ಮೆಂಟ್ದಾಗಿನ ಯಾರು ಒಂದು ಪೇರು ಕೂತಿರ್ತೇವೆ ಇಲ್ಲೇ. ಸೊ ಭಾಳ ಒಗ್ಗಟ್ಟಿಂದ ಮಸ್ತ್ ಆಗಿತ್ತು. ಎಲ್ಲರೂ ಗ್ರೀನ್ ಹಾಕ್ಕೊಂಡಿದ್ರು. ಇವ ನೋಡ್ರಿ ಹೂನ ಇಸ್ಕೊಳಂಗಿಲ್ಲ ಕಳ್ಳ. ಸೊ ಪೂಜೆ ಎಲ್ಲ ಆಗಿ ಮಸ್ತ್ ಆರತಿ ಎಲ್ಲ ಆತು. ಹೊರಗೆ ಇದೆಲ್ಲ ಬಾರಿಸ್ಲಿಕ್ಕತ್ತಿದ್ರು. ಅದಕ್ಕೇನಂತಾರಪ್ಪ ಅದು ಬಾರಿಸ್ಲಿಕ್ಕತ್ತಿದ್ರು. ಇವ ಹಿರೇ ಮನುಷ್ಯ ತಾನು ಬಾರಿಸ್ತೀನಿ ಅಂತ ಹೇಳಿ ಕೂತ್ಕೊಂಡಿದ್ದ. ಇದೆಲ್ಲ ಆದಮೇಲೆ ಪೆಂಡಾಲೆಲ್ಲ ನಾವು ಕೆಳಗೆ ಹಾಕಿರ್ತೀವಿ ಊಟಕ್ಕೆ. ಸೊ ಪಾರ್ಕಿಂಗ್ ಸ್ಪೇಸ್ ಆಗಿಂದ ಇದಕ್ಕೆ ಖಾಲಿ ಮಾಡಿ ಊಟ ಹಾಕಿದ್ವಿ. ಸೊ ಮಸ್ತ್ ಆದ ಸತ್ಯನಾರಾಯಣ ಪೂಜಾ. ಕಮ್ಯುನಿಟಿ ಸೋ ಇಂಪಾರ್ಟೆಂಟ್ ಅಲ್ಲ. ನಿಮ್ಗೆ ಅನಿಸ್ತದೆ